ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಹೊಸ ಕತೆಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ರೇಖಾ. ನಾನು ಗೃಹಿಣಿ. ನನ್ನ ಗಂಡ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ನಮ್ಮಿಬ್ಬರಿಗೂ ಒಂದು ಮಗು ಇದೆ. ನಮ್ಮದು ಅರೇಂಜ್ ಮ್ಯಾರೇಜ್. ನಾವು ಕೆಲಸಕ್ಕಾಗಿ ಸಿಟಿಯಲ್ಲಿದ್ದೇವೆ. ನನ್ನ ಗಂಡ ಮತ್ತು ಅವರ ಸ್ನೇಹಿತರು, ಬಾಲ್ಯ ಸ್ನೇಹಿತರು ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತೇವೆ. ಸಣ್ಣ ವಯಸ್ಸಿನಿಂದ ಇಬ್ಬರು ಒಂದೇ ಸ್ಕೂಲು, ಒಂದೇ ಕಾಲೇಜು ಮತ್ತು ಇವಾಗ ಒಂದೇ ಕಂಪನಿಯಲ್ಲಿ ಇದ್ದಾರೆ. ಅವರ ಹೆಸರು ವಿನು. ನಮ್ಮ ಮದುವೆ ಆದಮೇಲೆ ವಿನು ಅವರ ಮದುವೆ ಆಗಿತ್ತು. ಅವರ ಹೆಂಡತಿ ಕೆಲಸಕ್ಕೆ ಹೋಗ್ತಾರೆ. ಅವರಿಗಿನ್ನೂ ಮಕ್ಕಳಾಗಿಲ್ಲ. ಇಬ್ಬರು ಎಷ್ಟು ಗಾಢ ಸ್ನೇಹಿತರು ಎಂದರೆ ಅವರೇನಾದರೂ ತಗೊಂಡ್ರೆ ಇಬ್ಬರು ಒಟ್ಟಿಗೆ ಒಂದೇ ಬಣ್ಣದ ಬಟ್ಟೆ ತೆಗೆದುಕೊಳ್ಳುತ್ತಾರೆ. ವಾರದ 6 ದಿನ ಅವರ ಜೊತೆಗೆ ಇದ್ದರೂ ನನ್ನ ಗಂಡನಿಗೆ ಭಾನುವಾರನೂ ಸಿಗಲೇಬೇಕು. ವಿನು ನೋಡೋದಕ್ಕೆ ಚೆನ್ನಾಗಿದ್ದಾರೆ ಮತ್ತು ಒಳ್ಳೆಯ ಮನುಷ್ಯ. ನಾವು ಸಿಟಿಯಲ್ಲಿ ಎಷ್ಟು ದಿನ ಅಂತ ಬಾಡಿಗೆಯಲ್ಲಿ ಇರೋದು ಅಂತ ಒಂದು ಮನೆ ತೆಗೆದುಕೊಳ್ಳಬೇಕು ಅಂತ ಓಡಾಡ್ತಾ ಇದ್ವಿ. ಆವಾಗ ಒಬ್ಬರು ಪರಿಚಯ ಆಗಿ ಒಂದು ಮನೆಯನ್ನು ನೋಡಿದ್ವಿ ಮತ್ತು ಅದಕ್ಕೆ ಅಡ್ವಾನ್ಸನ್ನು ನೀಡಿದ್ವಿ. ದುಡ್ಡು ಜಾಸ್ತಿ ಇತ್ತು. ಅದಕ್ಕೆ ನಾವು ವಿನು ಅವರ ಹತ್ರನೂ 10 ಲಕ್ಷ ಸಾಲ ಮಾಡಿದ್ವಿ. ಅದೂ ಸಾಲದೆ ಬ್ಯಾಂಕಿಂದಾನು ಲೋನ್ ಮಾಡಿದ್ವಿ. ಆದರೆ ನಮ್ಮ ಗ್ರಹಚಾರನೋ ಏನೋ ನಾವು ಮೋಸ ಹೋಗಿದ್ವಿ ದುಡ್ಡು ಕೊಟ್ಟು. ಇದು ನಮ್ಮ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಯಾಕಂದರೆ ಅಷ್ಟು ದುಡ್ಡು ಹೇಗೆ ತೀರಿಸೋದು ಅನ್ನೋದೇ ಚಿಂತೆ. ಬ್ಯಾಂಕ್ನವರು ಮನೆ ಮುಂದೆ ಬಂದು ನಿಲ್ಲುತ್ತಾರೆ. ಮಾನ ಮರ್ಯಾದೆ ಹೋಗುತ್ತೆ. ವಿನು ಅವರು ನಮಗೆ ನಿಧಾನಕ್ಕೆ ಕೊಡು, ಪರವಾಗಿಲ್ಲ ಅಂತ ಅಂದರು. ಆದರೂ ನಾವು ಯಾವಾಗಲಾದರೂ ಕೊಡಲೇಬೇಕಲ್ಲ. ನನ್ನ ಗಂಡ ಇದೇ ಚಿಂತೆಯಲ್ಲಿ ಮುಳುಗಿದರು ಮತ್ತು ಅವರಿಗೆ ಆರೋಗ್ಯ ಕೆಡಲು ಶುರುವಾಯಿತು. ಅವರು ರಾತ್ರಿ ಇಡೀ ನಿದ್ರೆ ಮಾಡುತ್ತಿರಲಿಲ್ಲ ಮತ್ತು ಇದೇ ಚಿಂತೆಯಲ್ಲಿ ಊಟ ತಿಂಡಿ ಬಿಟ್ಟರು ಮತ್ತು ಹೆಚ್ಚು ದುಡಿಬೇಕೆಂದು ರಾತ್ರಿ ನೈಟ್ ಶಿಫ್ಟ್ ಮಾಡಲು ಶುರು ಮಾಡಿದರು. ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಅಂದೆ. ಆದರೆ ಸಣ್ಣ ಮಗು ಇರೋದ್ರಿಂದ ಅವರು ನೋಡ್ಕೊಳ್ಳೋಕ್ಕೆ ಇಲ್ಲ, ಅದಕ್ಕೆ ಹೋಗಬೇಡ ಅಂತ ಅಂದರು. ಅದಕ್ಕೆ ನಾನು ಮನೆಯಲ್ಲೇ ಗಂಡನಿಗೆ ಸಹಾಯ ಆಗಲೆಂದು ಮನೆಯಿಂದಲೇ ಕೆಲಸ ಮಾಡಲು ಶುರು ಮಾಡಿದೆ. ನಾವು ಎಷ್ಟೇ ಪ್ರಯತ್ನಿಸಿದರೂ ದುಡ್ಡು ಅಷ್ಟು ನಮಗೆ ಸಿಗಲಿಲ್ಲ. ಹಿಂತಿರುಗಿಸಲು ಕಷ್ಟವಾಗಿದೆ. ಒಂದಷ್ಟು ದಿನ ಆಯಿತು. ನೀನು ಅವರು ಅಗತ್ಯಕ್ಕೆ ದುಡ್ಡು ಬೇಕೆಂದು ಕೇಳಿದರು. ಆದರೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ಅವರಿಗೆ ನಮ್ಮ ಪರಿಸ್ಥಿತಿ ತಿಳಿದಿದೆ. ಆದರೆ ಅವರಿಗೂ ಹೇಳಲಾರದ ಅನಿವಾರ್ಯತೆ. ಮೊದಲು ಅವರು ನಮ್ಮನ್ನು ಜಾಸ್ತಿ ಪೀಡಿಸಲಿಲ್ಲ. ಆದರೆ ಅವರ ಹೆಂಡತಿ ನಮಗೆ ಚುಚ್ಚು ಮಾತನಾಡಲು ಶುರು ಮಾಡಿದರು. ಅವರಿಗೆ ಗೊತ್ತಿಲ್ಲದಂತ ನಮ್ಮನೆಗೆ ಬಂದು ನಮ್ಮನ್ನು ಹಿಗ್ಗಾಮುಗ್ಗ ಬೈದು ಹೋಗುತ್ತಿದ್ದರು. ಇದರಿಂದ ಅವರಿಬ್ಬರ ಸ್ನೇಹದಲ್ಲಿ ಬಿರುಕುಂಟಾಯಿತು. ಇಬ್ಬರು ಮಾತನಾಡಲು ಬಿಟ್ಟರು. ಜೊತೆಗೆ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ನಿಂತು ಸಂಬಂಧವನ್ನು ಕಳೆದುಕೊಂಡರು. ಇವಾಗ ಅವರಿಬ್ಬರ ಸಂಬಂಧ ಕೇವಲ ಸಾಲಗಾರರ ಸಂಬಂಧ. ವಿನು ಅವರು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ ನನಗೆ ದುಡ್ಡು ಬೇಕೇ ಬೇಕು ಅಂತ ಕೂತರು. ನನ್ನ ಗಂಡ ಬೇರೆ ಕಡೆ ಸಾಲ ಮಾಡಿ ತೀರಿಸ್ತೀನಿ, 1 ವಾರ ಟೈಮ್ ಕೊಡಿ ಅಂತ ಹೇಳಿದರು. 1 ವಾರದ ನಂತರ ನೀವೊಬ್ಬ ತೀರಿಸಲೇಬೇಕು, ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹೋದರು. 1 ವಾರದಲ್ಲಿ ಹೇಗಪ್ಪ ದುಡ್ಡು ಹೊಂದಿಸುವುದು ಅಂತ ನಮಗೆ ಚಿಂತೆ. ನಾನು ನನ್ನ ಗಂಡನಿಗೆ ತಿಳಿಯದಂತೆ ವಿನು ಅವರ ಹತ್ರ ಮಾತನಾಡಿದೆ. ಅವರು ಎಷ್ಟೇ ಆದರೂ ನಿಮ್ಮ ಸ್ನೇಹಿತರು, ಅವರು ನೊಂದಿದ್ದಾರೆ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತ ವಿನಂತಿಸಿದೆ. ಅದಕ್ಕೆ ವಿನು ಅವರು ಅಂದರು, ನಮ್ಮದೇನು ಅಭ್ಯಂತರವಿಲ್ಲ, ಆದರೆ ನನ್ನ ಹೆಂಡತಿ ನನ್ನ ಹಿಂದೆ ಬಿದ್ದಿದ್ದಾಳೆ, ದುಡ್ಡು ತೆಗೆದುಕೊಳ್ಳಲೇಬೇಕೆಂದು. ನನಗೆ ಬೇರೆ ದಾರಿ ಇಲ್ಲದೆ ನಮ್ಮಿಬ್ಬರಿಗೆ ನಾನು ಬಲವಂತವಾಗಿ ಮಾಡ್ತಿದ್ದೇನೆ. ನನ್ನ ಹತ್ರ ದುಡ್ಡಿದೆ, ಆದರೆ ನಿಮ್ಮ ಹತ್ರ ನಾನು ತೆಗೆದುಕೊಳ್ಳಬೇಕು ಅಂತ ಹೆಂಡತಿ ಹಠಕ್ಕೆ ನಮಗೆ ಬೇರೆ ದಾರಿ ಕಾಣ್ತಿಲ್ಲ. ಅದೇಕೋ ಗೊತ್ತಿಲ್ಲ, ಮೊದಲಿನಿಂದಲೂ ಅವರ ಹೆಂಡತಿ ನಮ್ಮ ಜೊತೆ ಹೊಂದಿಕೊಳ್ಳಲಿಲ್ಲ. ನೀನು ಅವರು ಹೆಂಡತಿಯ ಕಾಟಕ್ಕೆ ನೊಂದಿದ್ದಾರೆ ಮತ್ತು ಅವರಿಗೆ ಮಕ್ಕಳು ಇಲ್ಲದಿರುವುದಕ್ಕೆ ಅವರ ಹೆಂಡತಿಯ ಕಾರಣ. ವಿನು ಕಣ್ಣಂಚಲಿ ನೀರು ಹಾಕುತ್ತಾ ನಮಗೆ ಮಕ್ಕಳಾಗುವುದಿಲ್ಲ ಮತ್ತು ಆಕೆಯಿಂದ ನನಗೆ ಜೀವನದಲ್ಲಿ ಸುಖ ನೆಮ್ಮದಿ ಇಲ್ಲ. ನಮಗೆ ವಿನು ಅವರ ಪರಿಸ್ಥಿತಿ ನೋಡಿ ಅಯ್ಯೋ ಎಂದು ಅನಿಸಿತು. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಕೊಟ್ಟಿರುತ್ತಾನೆ. ನಾನು ಅವರಿಗೆ ದುಡ್ಡು ಹೊಂದಿಸುವುದು ಹೇಗೆ ಅಂತ ಎಲ್ಲ ಕಡೆ ಪ್ರಯತ್ನ ಮಾಡಿದೆ. ನನ್ನ ಗಂಡ 2 ಶಿಫ್ಟ್ ಕೆಲಸ ಮಾಡಿದ್ದ. ನಮಗೆ ದುಡ್ಡು ಸಾಲ್ತಾ ಇರಲಿಲ್ಲ. ಅವರು ಹೇಳಿದ ವಾರದ ಸಮಯ ಮುಗಿಯಿತು. ಈ ಸತಿ ವಿನು ಬರಲಿಲ್ಲ, ಅವರ ಹೆಂಡತಿನೇ ಬಂದರು. ಬಾಯಿಗೆ ಬಂದಂಥ ಕೆಟ್ಟ ಮಾತಿನಲ್ಲಿ ನಿಂದಿಸಿದರು. ನನ್ನ ಗಂಡ ಕೋಪಿಸಿಕೊಂಡು ಬೇಜಾರಾಗಿ ನಾನು ಮನೆಯನ್ನು ಬಿಟ್ಟು ಹೋಗ್ತೇನೆ, ನಾನು ಬದುಕಿರುವುದಕ್ಕೆ ಇನ್ಯಾವ ಮುಖ ಹೊತ್ತುಕೊಂಡು ಇರಲಿ ಅಂತ ಗೋಳಾಡಿ ಅವರು ಮನೆಯಿಂದ ಹೊರಟು ಹೋದರು.
ನನಗೆ ಬೇರೆ ದಾರಿಯೇ ಇರಲಿಲ್ಲ. ವಿನು ಅವರಿಗೆ ಫೋನ್ ಮಾಡಿದೆ. ನನ್ನ ಹೆಂಡತಿ ಹೇಳಿದರೆ ಕೇಳಲ್ಲಮ್ಮ, ಏನು ಮಾಡೋಣ? ಆದರೆ ನನಗೂ ಬೇರೆ ದಾರಿ ಇಲ್ಲ. ಅವಳಿಗೆ ನಾನು ದುಡ್ಡು ಕೊಡಲೇಬೇಕು. ನಿನ್ನ ಗಂಡನನ್ನು ಸಮಾಧಾನ ಮಾಡಿ ನಾನು ಕರ್ಕೊಂಡು ಬರ್ತೇನೆ. ನನ್ನ ಸಮಸ್ಯೆಗೆ ಪರಿಹಾರ ನಾನು ಕೊಡ್ತೇನೆ. ವಿನು ಅವರ ಮಾತು ಕೇಳಿ ನನಗೆ ಸ್ವಲ್ಪ ಸಮಾಧಾನ ಆಯಿತು. ನನ್ನ ಗಂಡನ ಹತ್ತಿರ ಫೋನ್ನಲ್ಲಿ ಮಾತನಾಡಿದೆ. ಅವರು ನಾನು ಕೆಲಸಕ್ಕೆ ಹೋಗಿರ್ತೀನಿ, ಈಗ ರಾತ್ರಿ ಬರ್ತೀನಿ ಅಂತ ಹೇಳಿದರು. ಆದರೆ ಸಮಸ್ಯೆ ಇನ್ನೂ ಮುಗಿದಿಲ್ಲ. ನಾನು ವಿನು ಅವರಿಗೆ ಕೇಳಿದೆ, ನಾವು ಕೊಡಬೇಕಾಗಿರುವ 10 ಲಕ್ಷವನ್ನು ನೀವೇ ಹೊಂದಿಸಿ ಕೊಡಬಹುದಲ್ಲವೇ? ನಾನು ನಿಧಾನಕ್ಕೆ ನಿಮಗೆ ಕೊಡ್ತೀನಿ. ನಾನು ಕೊಡಬಹುದು, ಆದರೆ ಯಾವ ಕಾರಣಕ್ಕೆ ನಾನು ಕೊಡಬೇಕು? ನಿನ್ನ ಗಂಡನ ಜೊತೆ ಜಗಳ ಆಡಿ ಬೈದಿದ್ದಾನೆ. ಅವನಿಗೆ ಉಪಕಾರ ಮಾಡಲು ನನಗೆ ಇವಾಗ ಮನಸ್ಸಿಲ್ಲ. ಬೇಕಾದರೆ ಇನ್ನೂ ಹೆಚ್ಚು ಸಮಯ ಕೊಡ್ತೀನಿ, ಆದರೆ ಈಗ ಈ ಸಹಾಯ ಸಾಧ್ಯವಿಲ್ಲ. ಮತ್ತೇನು ಸಹಾಯ ಮಾಡಬಹುದು ನೀವು ನಮಗೆ? ನಾನು ಒಂದು ಸಹಾಯ ಮಾಡಬಹುದು ನೋಡಿ. ನನಗೆ ಹೆಂಡತಿಯಿಂದ ಮನಃಶಾಂತಿ ಇಲ್ಲ. ಈ ಮನಃಶಾಂತಿಯನ್ನು ನೀವು ನೀಡಿದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಅದು ಹೇಗೆ ಸಾಧ್ಯ? ನೀವು ನನ್ನ ಗಂಡನ ಸ್ನೇಹಿತ. ಖಂಡಿತ ಸಾಧ್ಯವಿದೆ. ನಿಮ್ಮ ಗಂಡ ನನ್ನ ಹತ್ತಿರ ಎಲ್ಲವನ್ನೂ ಹಂಚಿಕೊಂಡಿದ್ದಾರೆ. ನಿಮಗೆ ಏನು ಇಷ್ಟ ಆಗುತ್ತೆ, ಯಾವುದು ಇಷ್ಟವಾಗಲ್ಲ ಅನ್ನೋದು ಅವನಿಗಿಂತ ನನಗೆ ಚೆನ್ನಾಗಿ ತಿಳಿದಿದೆ. ನೋಡಿ, ನೀವು ಮನಸ್ಸು ಮಾಡಿದರೆ ಇಂದೇ ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ. ನಾನು ವಿನು ಅವರ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಯೋಚಿಸಿ ಮನೆಯ ಬಾಗಿಲನ್ನು ಹಾಕಿದೆ. ಈ 4 ಗೋಡೆ ಮಧ್ಯ ನಡೆಯುವ ಈ ಕೆಲಸ 4 ಗೋಡೆ ಮಧ್ಯ ಇರಬೇಕು. ಆಯಿತು, ನೀವು ಇಷ್ಟಪಟ್ಟಂತೆ ಆಗಲಿ. ನನಗೆ ಗೊತ್ತಿದೆ ನಿಮಗೆ ಮೇಲೆ ಬಂದು ಕುಣಿಯುವುದು ಇಷ್ಟವೆಂದು. ಇವತ್ತು ಅದನ್ನೇ ಮಾಡೋಣ. ವಿನು ಮನಸ್ಸಿನಲ್ಲಿ ಮೃದು, ಆದರೆ ಅವರ ಬಹುದಿನಗಳ ಅಂತರ ಅವರನ್ನು ರೊಚ್ಚಿಗೇಳುವಂತೆ ಮಾಡಿದೆ. ಹೆಬ್ಬಾವಿನಂತೆ ಹೆರಗಿದರು. ಮೇಲೆ ಹತ್ತಿ ಕುಣಿದರು. ಅವರ ಕುಣಿತಕ್ಕೆ ನೀರು ಚಿಮ್ಮಿದೆ. ಆದರೂ ಕುಣಿತವನ್ನು ನಿಲ್ಲಿಸುತ್ತಿಲ್ಲ. ಯಾಕಂದರೆ ಅವರಿಗೆ ಇನ್ನೂ ಕುಣಿಯಬೇಕಿದೆ. ಅದಕ್ಕೆ ನಾನು ಹೇಳಿದೆ, ಇಷ್ಟು ಕುಣಿತಿದ್ದು ಸಾಕು, ಸ್ವಲ್ಪ ಸುಧಾರಿಸಿಕೊಳ್ಳಿ. ಅರ್ಧ ಗಂಟೆ ಸುಧಾರಿಸಿಕೊಂಡು ಮತ್ತೆ ಕುಣಿಯಲು ಶುರು ಮಾಡಿದರು. ಹೆಬ್ಬಾವಿನ ಆಟ ಶುರುವಾಯಿತು. ಈ ಸತಿ ಹೆಬ್ಬಾವು ನಿಯಂತ್ರಣಕ್ಕೆ ಬಂದಿದೆ. ಬಹಳ ಹೊತ್ತು ಹೆಬ್ಬಾವು ಕುಣಿದಿದೆ. ಆ ಕುಣಿತದಿಂದ ಸುಸ್ತಾಗಿದೆ. ಹೆಬ್ಬಾವು ಮಲಗಿತು. ಹೆಬ್ಬಾವು ಮಲಗಿದ ಮೇಲೆ ವಿನು, ನಾನು ನಿಮಗೆ 10 ಲಕ್ಷ ಕೊಡ್ತೇನೆ, ಆದರೆ ನನ್ನ ಹೆಂಡತಿಗೆ ನೀವು ಈ ವಿಷಯವನ್ನು ಹೇಳಬಾರದು. ಅವರು ತಮ್ಮ ಹತ್ರ ಇದ್ದ 10 ಲಕ್ಷವನ್ನು ಹೆಂಡತಿಗೆ ನೀಡಿ ನಾವು ನೀಡಿದ್ದೇವೆ ಅಂತ ಹೇಳಿದರು. ನಮಗೆ ಬಂದ ದುಡ್ಡಿನ ಕಷ್ಟ ತೀರಿತು. ಇಬ್ಬರು ಸ್ನೇಹಿತರು ಮೊದಲಿನಂತೆ ಆದರು. ವಿನು ಅವರನ್ನು ನೋಡಿದರೆ ನನಗೆ ಅವರ ಕುಣಿತವೇ ನೆನಪಾಗುತ್ತದೆ. ನನ್ನ ಗಂಡ ಕುಣಿಯುವುದಕ್ಕಿಂತ ವಿನು ಅವರ ಕುಣಿತವೇ ಇಷ್ಟವಾಯಿತು. ಆದರೆ ನಾವದನ್ನು ಮುಂದುವರಿಸಲಿಲ್ಲ. ಯಾಕಂದರೆ ಅದು ತಪ್ಪು ಎಂಬ ಅರಿವಾಯಿತು ನಮಗೆ. ಮತ್ತೆ ನಾವು ಮೊದಲಿನಂತೆ ಆದೆವು. ಆದರೂ ವಿನು ಅವರು ಗೆಳೆಯನ ಕಷ್ಟಕ್ಕೆ ಆದರು ಮತ್ತು ನಾನು ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಮನಃಶಾಂತಿಯನ್ನು ನೀಡಿದೆ. ಈ ಸ್ನೇಹ ಹೀಗೆ ಉಳಿಯಿತು. ಈ ಸ್ನೇಹಕ್ಕೆ ನನ್ನ ಕೆಲಸದಿಂದ ಭಂಗ ಬರಲಿಲ್ಲ ಎಂಬ ಸಮಾಧಾನವಿದೆ ನನಗೆ ಮತ್ತು ನಮ್ಮ ಮನೆಯ ಕಷ್ಟವೂ ತೀರಿದೆ. ನೋಡಿ ಸ್ನೇಹಿತರೆ, ಇದು ಕೇವಲ ಕಾಲ್ಪನಿಕ ಕಥೆಗಳು. ಈ ಕಥೆಗಳಲ್ಲಿ ಬರುವ ಒಳ್ಳೆಯ ಅಂಶವನ್ನು ಮಾತ್ರ ನಾವು ತೆಗೆದುಕೊಳ್ಳಬೇಕು. ನಾವು ಬದುಕನ್ನು ಉತ್ತಮವಾಗಿ ಬಾಳಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.